ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕರ್ಜಿಕಾಯಿ ಮಾಡೋಕ್ಕೆ ಹೋಗೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನಗೂ ಕರ್ಜಿಕಾಯಿ ಮಾಡೋಕ್ಕೆ ಬರಲ್ಲ, ನಮ್ಮ ಅತ್ತೆ ಮಾಡೋದನ್ನ ಈ ದಿನ ವಿಡಿಯೋ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಏನು ಎತ್ತಾ ಹೇಗೆ ಬರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಕರ್ಜಿಕಾಯಿ ಮಾಡೋಕ್ಕೆ ಹುರ್ಗಡ್ಲೆ ಮತ್ತು ಗಸಗಸೆ ಏಲಕ್ಕಿ ತೊಗೊಳ್ಳೋದು. ಆ ಏಲಕ್ಕಿನೂ ಹುರ್ಗಡ್ಲೆನೂ ಮತ್ತು ಗಸಗಸೆನೂ ನಾವು ಈ ಥರ ಪೌಡರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ. ಈಗ ನೆಕ್ಸ್ಟು ನಾವು ಕೊಬ್ಬರಿ ತೊಗೋಬೇಕು. ಒಣ ಕೊಬ್ಬರಿನ ಈ ಥರ ತುರಿದಿದ್ದೀವಿ, ಏನು ಇಷ್ಟೊಂದು ಹಾಕಲ್ಲ, ಇದು ರವೆ ಉಂಡೆಗೂ ಸ್ವಲ್ಪ ಎಕ್ಸ್ಟ್ರಾನೇ ತುರಿದಿರೋದು. ನಾವು ಅಚ್ಚ ಬೆಲ್ಲ ಯೂಸ್ ಮಾಡ್ತಿಲ್ಲ, ಸಕ್ಕರೆ ಕೂಡ ಯೂಸ್ ಮಾಡ್ತಿಲ್ಲ, ಉಂಡೆ ಬೆಲ್ಲನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಲ್ಲಲ್ಲಿ ಕುಟ್ಟಿ 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 ಪುಡಿ ಮಾಡ್ಕೊಳ್ಳೋದು. ನಮ್ಮತ್ತೆ ಪುಡಿ ಮಾಡ್ತಿದ್ದಾರೆ ನೋಡಿ, ಒಂದೊಂದೇ ಇಟ್ಕೊಂಡು ನೀಟಾಗಿ ಕುಟ್ಕೋತಿದ್ದಾರೆ. ಮತ್ತು ಪೌಡರ್ಗೆ ಇವಾಗ ನಾವು ಹುರ್ಗಡ್ಲೆ ಪೌಡ್ರ್ ಇತ್ತಲ್ಲ ಅದಕ್ಕೆ ಬೆಲ್ಲನೆಲ್ಲ ಹಾಕ್ತಾರೆ. ಕುಟ್ಟಿರೋ ಬೆಲ್ಲ ಎಲ್ಲ ಸೇರಿಸ್ತಿದ್ದಾರೆ. ಅದಕ್ಕೆ ಕುಟ್ಟಿರೋ ಬೆಲ್ಲ ಎಲ್ಲ ಫುಲ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾರೆ. ನೀಟಾಗಿ ಎಲ್ಲ ಫುಲ್ಲು ನೀಟಾಗಿ ಕಲಿಸ್ಕೊತಿದ್ದಾರೆ. ಎಕ್ಸ್ಟ್ರಾ ಏನಾದರೂ ಉಂಡೆ ಉಂಡೆ ಬೆಲ್ಲ ಇದ್ರೂ ಅದನ್ನು ತೆಗೆದು ಸೈಡಿಗೆ ಇಡ್ತಿದ್ದಾರೆ. ಸೊ ನೀಟಾಗಿ ಅದನ್ನೆಲ್ಲ ಫುಲ್ಲು ಅದಕ್ಕೆ ಆಗೋ ಥರ ನೀಟಾಗಿ ಕಲಿಸ್ಕೊಂಡು ನಾವು ಮತ್ತೆ ತುರಿದಿದ್ದು ಆವಾಗಲೇ ತೋರಿಸಿದ ಕೊಬ್ಬರಿನ ಸ್ವಲ್ಪ ಅದಕ್ಕೆ ಹಾಕಿ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ, ಇದು ಮೈದಾ ಹಿಟ್ಟು. ಮೈದಾ ಹಿಟ್ಟಲ್ಲಿ ಗರಿ ಗರಿಯಾಗಿ ಬರುತ್ತೆ ಅಂತ ಮೈದಾ ಹಿಟ್ಟು ತೊಗೊಂಡಿದ್ದಾರೆ. ಈಗ ಅದಕ್ಕೆ ಕಾದಿರೋ ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ. ಅದನ್ನು ನಾವು ಈ ರೀತಿ ನಾದ್ಕೊಂಡಿದ್ದಾರೆ ನಮ್ಮತ್ತೆ. ಈ ರೀತಿ ನಾದ್ಕೊಂಡು ಇಟ್ಕೊಂಡು ಇವಾಗ ಒಂದು ಹಪ್ಳ ಶೇಪಷ್ಟು ಅವರು ಒತ್ತಿ ಒತ್ತಿ ಇಡ್ತಿದ್ದಾರೆ ನೋಡಿ. ಈ ಸೈಜಲ್ಲಿ ಒತ್ತಿ ಒತ್ತಿ ಇಡೋದು. ಮತ್ತು ಇದಕ್ಕೆ ಅದು ಎಣ್ಣೆ ಹಾಕ್ತಿರೋದು. ಅದನ್ನು ಎಣ್ಣೆ ಏನಕ್ಕೆ ಹಾಕ್ತಿದ್ದಾರೆ ಅಂದರೆ ಅದು ಕಚ್ಕೋಬಾರ್ದಂತೆ, ಅದು ಅಂಟ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಎಣ್ಣೆ ಹಾಕ್ತಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ನಾನು ಇದೇ ಫಸ್ಟ್ ನಾನು ನೋಡಿದ್ದು. ಸೊ ನಂಗೆ ಕರ್ಜಿಕಾಯಿ ಎಲ್ಲ ಮಾಡೋಕ್ಕೆ ಬರ್ತಿರಲಿಲ್ಲ. ನಮ್ಮ ಅತ್ತೆ ಆದರೆ ಪ್ರತಿ ವರ್ಷ ಮಾಡ್ತಾರೆ. ಮತ್ತು ಈಗ ಅದ್ರ ಮೇಲೆ ಈ ಥರ ಹಾಕಿ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ನೀಟಾಗಿ ಹಾಕ್ಬೇಕಂತೆ ಅದ್ರ ಮೇಲೆ. ಆವಾಗಲೇ ಆ ಪುಡಿ ಮಾಡಿರ್ತೀವಲ್ಲ, ಸೊ ಆ ಪುಡಿನ ಅದರೊಳಗಡೆ ಹಾಕಿ ನೀಟಾಗಿ ನೋಡಿ ಸ್ಟಫಿಂಗ್ ಮಾಡ್ತಿದ್ದಾರೆ. ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಂತೆ, ಇಲ್ಲಾಂದರೆ ಅದು ಏನಾದರೂ ಓಪನ್ ಆದರೆ ಎಣ್ಣೆಲಿ ಕರಿಬೇಕಾದ್ರೆ ಎಲ್ಲ ಚೆಲ್ಲೋಗುತ್ತಂತೆ. ಇನ್ನು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನೀಟಾಗಿ ನಿಧಾನವಾಗಿ ಈ ಥರ ತೆಗೆದು ಮತ್ತು ಇನ್ನೊಂದು ಸರಿ ನೀಟಾಗಿ ಪ್ರೆಸ್ ಮಾಡಿ ಆಮೇಲೆ ಇವಾಗ ಓಪನ್ ಮಾಡ್ತಾರೆ ನೋಡಿ. ಈ ರೀತಿ ಓಪನ್ ಮಾಡಿದ್ರು. ಈಗ ರೆಡಿಯಾಗಿದೆ. ಚಂಚಡಾಯಿ ನೋಡಿದ್ರಾ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ನಾನು ಅದಕ್ಕೇ ಬೇಗ ಆಗಲಿ ಅಂತ ನಾನು ಈ ಥರ ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಟ್ಟೆ ನಮ್ಮತ್ತೆಗೆ. ಅವ್ರು ಈ ಥರ ಎಲ್ಲ ಹಪ್ಪಳ ಥರ ಒತ್ತಿದ್ರು ಎಲ್ಲನೂ. ಇಬ್ಬರು ಸೇರಿ ಈ ರೀತಿ 3 ಪ್ಲೇಟ್ ಮಾಡಿದ್ದೀವಿ ಕರ್ಜಿಕಾಯಿನ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಮ್ಮತ್ತೆ ನಾನು ಸೇರಿಕೊಂಡು. ನೋಡಿದ್ರಾ? ಮತ್ತು ಇವಾಗ ಎಣ್ಣೆಗೆ ನಮ್ಮತ್ತೆ ಒಂದು ರೌಂಡ್ ಬಿಟ್ಟಿದ್ದಾರೆ. ಇವಾಗ ಎಣ್ಣೆ ಕೊತ್ತಾ ಅಂತ ಕುದೀತಿದೆ. ನೆಕ್ಸ್ಟ್ ನೋಡಿ ತಿರುವಾಕ್ತಿದ್ದಾರೆ. ಮತ್ತು 2 ಕಡೆ ನೀಟಾಗಿ ಬೇಯಿಸ್ಕೋಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀಟಾಗಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ನೀಟಾಗಿ ಬೇಯಿಸ್ಕೋಬೇಕಂತೆ ಸಣ್ಣ ಉರಿಲೇನೆ ನೀಟಾಗಿ. ನೋಡಿ ಟಂಚಡಾಯಿನ ಒಂದು ರೌಂಡ್ ತೆಗೆದಾಕಿದ್ದಾರೆ. ಈ ಥರ ಇದೆ. ಫೈನಲಿ ನಮ್ಮ ಮನೇಲಿ ಕರ್ಜಿಕಾಯಿ ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಯಿತು.